ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕೆಲವೊಂದು ಸುದ್ದಿಗಳಿಗೆ ತಲೆನೂ ಇರಲ್ಲ, ಬುಡನೂ ಇರಲ್ಲ. ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತೇ ಆಗೋದಿಲ್ಲ. ಅದೇ ರೀತಿ ಸಾಕಷ್ಟು ಸುದ್ದಿಗಳು ಈಗ ನಮ್ಮ ಸೊಸೈಟಿಯಲ್ಲಿ ಬಂದು ಹೋಗ್ತಾ ಇರ್ತವೆ. ಅದರಲ್ಲೂ ಕೂಡ ಯಾರಾದರೂ ಸ್ವಲ್ಪ ಕ್ಲೋಸ್ ಆದರೆ ಸಾಕು, ಅವರಿಬ್ಬರ ನಡುವೆ ಏನೋ ಸಂಬಂಧ ಇದೆ, ಅವರಿಬ್ಬರು ತುಂಬ ಆತ್ಮೀಯವಾಗಿದ್ದಾರೆ, ಅವರಿಬ್ಬರು ಮದುವೆ ಆಗ್ತಾರಂತೆ, ಅಂತೆ ಕಂತೆಗಳ ಸುದ್ದಿಯೇ ಹೆಚ್ಚಾಗಿ ಕಾಣಿಸುತ್ತೆ. ಅದರಲ್ಲೂ ಕೂಡ ಈ ಸಡನ್ ಸುದ್ದಿಗಳಿಗೆ ಜನಸಾಮಾನ್ಯರು ಟಿ ವಿ ನ್ಯೂಸ್ ಪೇಪರ್ಗಳಲ್ಲಿ ಒಂದು ನೋಡುವಂತಹ ಸಂದರ್ಭ ಇದು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಗಟ್ಟಿಯಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಸುದ್ದಿಗಳಿಗೆ ಬರವೇ ಇಲ್ಲ ಅಂತಲೇ ಹೇಳ್ಬೋದು. ಅಂಗೈನಲ್ಲಿರುವಂಥ ಮೊಬೈಲ್ನಲ್ಲಿ ಎಲ್ಲ ಸುದ್ದಿಗಳು ಬಂದುಬಿಡ್ತವೆ. ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ನಾವು ಯಾವುದನ್ನು ಕೂಡ ನೋಡೋಕ್ಕೆ ಹೋಗೋದಿಲ್ಲ. ಕೆಲವೇ ಸೆಕೆಂಡ್ಗಳಲ್ಲಿ ಎಲ್ಲಿ ಬೇಕಲ್ಲಿ ವೈರಲ್ ಆಗಿಬಿಡುತ್ತೆ. ಆ ವೈರಲ್ ಆದಂತಹ ಸುದ್ದಿ ಅಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳು ಮತ್ತು ತಂತ್ರಜ್ಞಾನ ಎಲ್ಲವೂ ಕೂಡ ಹೇಗೆ ಮಿಸ್ಯೂಸ್ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೊಂದು ಘಟನೆ. ಹೌದು, ಬಹುಶಃ ನಾನು ಇವಾಗ ಯಾರ ಬಗ್ಗೆ ಹೇಳ್ತಿದ್ದೀನಿ ನಿಮ್ಗೆ ಗೊತ್ತಾಗಿರ್ಬೋದು. ನಾನು ಹೇಳ್ತಿರೋದು ಚಂದನ್ ಶೆಟ್ಟಿಯ ಬಗ್ಗೆನೇ. ಹೌದು, ಇತ್ತೀಚೆಗಷ್ಟೇ ಡಿವೋರ್ಸನ್ನು ಮಾಡ್ಕೊಂಡಂಥ ಚಂದನ್ ಶೆಟ್ಟಿ ಈಗ ಸಾಕಷ್ಟು ಗಾಳಿ ಸುದ್ದಿಗಳಿಗೆ ಒಳಗಾಗಿದ್ರು. ಅವ್ರ ಜೊತೆಗೆ ಮದುವೆ ಆಗ್ತಿದ್ದಾರಂತೆ, ಇವ್ರ ಜೊತೆಗೆ ಮದುವೆ ಆಗ್ತಿದ್ದಾರಂತೆ, ಅವ್ರ ಜೊತೆಗೆ ಸುತ್ತಾಡ್ತಿದ್ದಾರಂತೆ, ಇವ್ರ ಜೊತೆಗೆ ಸುತ್ತಾಡ್ತಿದ್ದಾರಂತೆ. ಹೀಗೆ ಅಂತೆ ಕಂತೆಗಳಿಗೆ ಏನು ಕೊರತೆ ಇಲ್ಲ. ನಿವೇದಿತಾ ಗೌಡ ಜೊತೆಗೆ ಡಿವೋರ್ಸ್ ಆದ ಬಳಿಕ ಚಂದನ್ ಶೆಟ್ಟಿ ಒಂದು ರೀತಿಯಲ್ಲಿ ಬ್ಯಾಚುಲರ್ ಲೈಫನ್ನು ಎಂಜಾಯ್ ಮಾಡ್ತಿದ್ದಾರೆ. ತಮ್ಮಷ್ಟಕ್ಕೆ ತಮ್ಮ ಕೆಲವೊಂದಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಜೊತೆಗೆ ಯಾವುದೂ ಬೇಡಪ್ಪ ಗುರು ಅಂತಲೂ ಕೂಡ ಹೇಳ್ತಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಮತ್ತೆ ಈ ಚಂದನ್ ಶೆಟ್ಟಿ ಬ್ಯುಸಿಯಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ತಮ್ಮ ಮೂವಿಯ ಪ್ರಮೋಷನ್ ಕಾರ್ಯಕ್ಕೋಸ್ಕರ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಷ್ಟಾಯಿತು ಅಷ್ಟು ಸಾಧ್ಯ ಅಷ್ಟು ಬಳಕೆ ಮಾಡ್ಕೊಳ್ತಾ ತಮ್ಮ ಮೂವಿಯ ಪ್ರಚಾರವನ್ನು ಮಾಡ್ತಿದ್ದಾರೆ. ಈಗ ಮತ್ತೊಂದು ಪ್ರಮುಖ ವಿಚಾರದ ಬಗ್ಗೆಯೂ ಕೂಡ ಚಂದನ್ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ತಮ್ಮ ಈ ಮೂವಿ ಯಾವುದು ನಿವೇದಿತಾ ಮತ್ತು ಈ ಚಂದನ್ ಶೆಟ್ಟಿ ಒಟ್ಟಿಗೆ ನಟಿಸಿದಂಥ ಮೂವಿಯ ಕೊನೆಯ ಹಂತದ ಶೂಟಿಂಗನ್ನು ಮುಗಿಸಿಕೊಟ್ಟು ತುಂಬ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಂತಹ ಗಂಡ ಹೆಂಡತಿ ಈಗ ಅದಾದ ಬಳಿಕ ಇದೇ ಚಂದನ್ ಶೆಟ್ಟಿಯ ವಿಚಾರದಲ್ಲಿ ಬೇರೆ ಬೇರೆ ಸುದ್ದಿಗಳೇನು ವೈರಲ್ ಆಯಿತು ನೋಡಿ, ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ ಮತ್ತೊಂದು ಮೂವಿಯ ಪ್ರಮೋಷನ್ನಲ್ಲಿರುವಂಥ ಸಂದರ್ಭದಲ್ಲಿ ಇದೇ ಸಂಜನಾ ಮತ್ತು ಚಂದನ್ ಶೆಟ್ಟಿಯ ಕೆಲವೊಂದಷ್ಟು ರೂಮರ್ಸ್ಗಳಿಗೂ ಕೂಡ ಈಗ ಮತ್ತೆ ರೆಕ್ಕೆ ಪುಕ್ಕಗಳು ಬಂದಿದ್ದಾವೆ. ಹೌದು, ಏನಿದು ಘಟನೆ? ಸೋಷಿಯಲ್ ಮೀಡಿಯಾವಂತೂ ಈಗ ಎಲ್ಲ ಮಾಧ್ಯಮಗಳನ್ನು ಕೂಡ ಸೈಡ್ಗೆ ತಳ್ಳಿ ತನ್ನ ಕದಂಬ ಬಾಹುವಿನಿಂದ ಆಕ್ರಮಿಸ್ಕೊಂಡು ಬಿಟ್ಟಿದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟವಾಗುವಂಥ ಸುದ್ದಿಗಳು, ವಿಚಾರಗಳು ಸತ್ಯವೋ ಸುಳ್ಳೋ ಅದು ಅರಿವಾಗೋದ್ರೊಳಗೆ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿ ಹಬ್ಬಿಡಿ ಮತ್ತೊಂದು ಇನ್ನೊಂದು ಅಂತೇಳಿ ಸಂಚಲನವನ್ನು ಸೃಷ್ಟಿ ಮಾಡಿಬಿಡ್ತದೆ. ಕೆಲವೊಂದಷ್ಟು ಸುದ್ದಿಗಳಿಂದ ಪ್ರಮಾದಗಳೇ ಆಗಿಬಿಡ್ತವೆ. ಇದಕ್ಕೆ ಸಾಕ್ಷಿ ಸಂಜನಾ ಆನಂದ್ ಮತ್ತು ಚಂದನ್ ಶೆಟ್ಟಿ ಅವರ ಕುರಿತು ಕೆಲವು ದಿನಗಳ ಹಿಂದೆ ಹರಡಿದಂಥ ಒಂದು ಸುದ್ದಿ ಮತ್ತು ಅದರಿಂದ ಆದಂತಹ ಒಂದಷ್ಟು ಬೆಳವಣಿಗೆಗಳು. ಹೌದು, ಕೆಲವು ದಿನಗಳ ಹಿಂದೆ ಸಂಜನಾ ಆನಂದ್ ಅವರ ಕುರಿತು ಸುಳ್ಳು ಸುದ್ದಿಯೊಂದು ಹಬ್ಬಿಸಲಾಗಿತ್ತು. ನಿವೇದಿತಾ ಗೌಡ ಅವರಿಂದ ದೂರವಾದಂಥ ಚಂದನ್ ಶೆಟ್ಟಿ ಜೊತೆಗೆ ಸಂಜನಾ ಮದುವೆ ಆಗಲಿದ್ದಾರೆ ಅನ್ನುವಂಥ ಸುದ್ದಿ ಅದು. ಇನ್ನು ಕೆಲವರು ನಿವೇದಿತಾ ಗೌಡ ಅವರಿಂದ ಚಂದನ್ ಶೆಟ್ಟಿ ದೂರ ಆಗೋದಕ್ಕೆ, ಇಬ್ಬರ ದಾಂಪತ್ಯ ಮುರಿದು ಬೀಳೋದಕ್ಕೆ ಸಂಜನಾ ಆನಂದ್ ಅವರೇ ಕಾರಣ ಅನ್ನೋ ರೀತಿಯಲ್ಲೂ ಕೂಡ ಸುದ್ದಿಯನ್ನು ಮಾಡಿದರು. ಈ ಸುದ್ದಿಗಳಿಗೆ ತಕ್ಷಣವೇ ಸಂಜನಾ ಆನಂದ್ ಮತ್ತು ಚಂದನ್ ಶೆಟ್ಟಿ ಇಲ್ಲಿ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಚಂದನ್ ಶೆಟ್ಟಿ ಜೊತೆಗೆ ನಾನು ಮದುವೆ ಆಗ್ತಿರುವಂಥ ಸುದ್ದಿ ಸಂಪೂರ್ಣ ಸುಳ್ಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ತರಹದ ಸುಳ್ಳು ಸುದ್ದಿಗಳನ್ನೆಲ್ಲ ಹಬ್ಬಿಸಬೇಡಿ ಅಂತಲೂ ಕೂಡ ಮನವಿಯನ್ನು ಮಾಡ್ಕೊಳ್ತಾರೆ. ಯಾರು? ಇದೇ ಸಂಜನಾ ಆನಂದ್. ಹೌದು, ಇನ್ನು ಅದಾದ ಬಳಿಕ ಇದೇ ಸಂಜನಾ ಆನಂದ್ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿರ್ತಾರೆ. ನನ್ನಿಂದ ಚಂದನ್ ಶೆಟ್ಟಿ ನಿವೇದಿತಾ ಕೂಡ ಡಿವೋರ್ಸನ್ನು ಮಾಡ್ಕೊಂಡಿದ್ದಲ್ಲ, ಆ ರೀತಿಯಾದಂಥ ಸುದ್ದಿಗಳನ್ನು ಕೂಡ ಹಬ್ಬಬೇಡಿ, ಸುಮ್ಮನೆ ನನಗೂ ಕೂಡ ಬದುಕಿದೆ ಅನ್ನೋದನ್ನು ಆಲೋಚನೆ ಮಾಡಿ ಅನ್ನೋದನ್ನು ಕೂಡ ಸಂಜನಾ ಮನವಿಯನ್ನು ಮಾಡಿಕೊಳ್ತಾರೆ. ಆದರೂ ಕೂಡ ಸಂಜನಾ ಆನಂದ್ ಮತ್ತು ಚಂದನ್ ಶೆಟ್ಟಿ ಅವರ ಕುರಿತ ಸುಳ್ಳು ಸುದ್ದಿಗಳು ಇವತ್ತು ಕೂಡ ಚಾಲ್ತಿಯಲ್ಲಿ ಇದೆ ಅನ್ನೋದು ಮಾತ್ರ 100% ಸತ್ಯ. ಸಂಜನಾಗೆ ಮತ್ತು ಚಂದನ್ಗೆ ಹೋದಲ್ಲಿ ಬಂದಲ್ಲಿ ನಿಮ್ಮ ಈ ಲವ್ ಸ್ಟೋರಿಯ ಕುರಿತು ಚೂರು ಹೇಳಿ ಅನ್ನುವಂಥ ಪ್ರಶ್ನೆಗಳು ಕೇಳಲಾಗ್ತಾ ಇದೆ. ಹೀಗಾಗಿ ಇದೆಲ್ಲದರಿಂದ ಬೇಸತ್ತಿರುವಂಥ ಚಂದನ್ ಮತ್ತು ಸಂಜನಾ ಈಗ ಇನ್ನೊಮ್ಮೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಹೌದು, ಅಸಲಿಗೆ ನಿವೇದಿತಾ ಗೌಡ ಅವರಿಂದ ದೂರ ಆಗಿರುವಂಥ ಚಂದನ್ ಶೆಟ್ಟಿ ಸೂತ್ರಧಾರಿ ಎನ್ನುವಂಥ ಚಿತ್ರದಲ್ಲಿ ನಾಯಕನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಚಿತ್ರದಲ್ಲಿ ಸಂಜನಾ ಕೂಡ ಇದ್ದಾರೆ. ಇವರಿಬ್ಬರು ಕೂಡ ಒಟ್ಟಿಗೆ ಹೆಜ್ಜೆಯನ್ನು ಕೂಡ ಹಾಕಿದ್ದಾರೆ. ಚಂದನ್ ಮತ್ತು ಸಂಜನಾ ಅವರ ಈ ಹಾಡು 1 ವರ್ಷದ ಹಿಂದೆ ಯೂಟ್ಯೂಬ್ನಲ್ಲಿ ಬಿಡುಗಡೆ ಆಗಿದೆ. ಸದ್ಯ ಈ ಚಿತ್ರ ಬಿಡುಗಡೆಗೂ ಕೂಡ ಸಿದ್ಧವಾಗಿದೆ. ಸೊದಟ್ಟು ಚಿತ್ರದ ಪ್ರಚಾರಕ್ಕೆ ಚಾಲನೆಯನ್ನು ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮದವರ ಮುಂದೆ ಬಂದಿದ್ದಂಥ ಚಂದನ್ ಶೆಟ್ಟಿ ಮತ್ತು ಸಂಜನಾ ಆನಂದ್ ತಮ್ಮ ಬಗ್ಗೆ ಹರಡಿರುವಂತಹ ಸುಳ್ಳು ಸುದ್ದಿಯ ಕುರಿತು ಇನ್ನೊಮ್ಮೆ ಮಾತನಾಡಿದ್ದಾರೆ. ಅಂತೆ ಕಂತೆ ಎಂಬಂಥ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಈಗ ಏನು ಹೇಳಿದ್ರು ಚಂದನ್ ಶೆಟ್ಟಿ? ಈ ಚಿತ್ರಕ್ಕೋಸ್ಕರ ನಾನು ಸಂಜನಾ ಅವರ ಜೊತೆಗೆ ಡ್ಯಾನ್ಸನ್ನು ಮಾಡಿದ್ದೇನೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ಆದರೆ ಅದಾದ ಬಳಿಕ ಏನಾಯಿತು, ನನ್ನ ಜೀವನದಲ್ಲಿ ಏನೇನೋ ಆಗಿ ಹೋಯಿತು. ನಾನು ಮತ್ತು ಸಂಜನಾ ಮದುವೆ ಆಗ್ತೀವಂತೆ. ಎಲ್ಲರೂ ಈ ಥರ ಮಾತನಾಡೋದಕ್ಕೆ ಶುರು ಮಾಡಿದರು. ಈ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಯಿತು.
ಇದಾದ ಮೇಲೆ ನನ್ನ ಪರಿಚಯದ ಒಬ್ಬರು ನನಗೆ ಕಾಲ್ ಮಾಡಿ, ಸಂಜನಾ ನನ್ನ ಜೊತೆಗೆ ನಿನ್ನ ಮದುವೆ ಅಂತೆ, ಹೀಗೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ರು. ಮುಂದುವರೆದು ನನ್ನ ಮದುವೆಯ ಬಗ್ಗೆ ನನಗೇ ಗೊತ್ತಿರಲಿಲ್ಲ, ಅದು ಹೇಗೆ ಎಲ್ರಿಗೂ ಕೂಡ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಾಗಲಿಲ್ಲ ಅಂತೇಳಿ ಹೇಳಿದಂಥ ಚಂದನ್ ಶೆಟ್ಟಿ, ನಮ್ಮ ನಡುವೆ ಆ ರೀತಿಯನ್ನು ಇಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೊಡ್ತಾರೆ. ಇನ್ನು ಚಂದನ್ ಶೆಟ್ಟಿಯವರ ಮನವಿಯ ಮೇರೆಗೆ ಈ ವಿಚಾರದ ಕುರಿತು ಸಂಜನಾ ಆನಂದ್ ಮತ್ತೆ ಮಾತನಾಡ್ತಾರೆ. ಚಿತ್ರರಂಗದಿಂದ, ಮಾಧ್ಯಮದವರಿಂದ, ಸ್ನೇಹಿತರಿಂದ, ಇಷ್ಟೇ ಯಾಕೆ ಸಂಬಂಧಿಕರಿಂದ ಕೂಡ ಈ ರೀತಿಯಾದಂಥ ಕುರಿತು ಪ್ರಶ್ನೆಗಳು ನನಗೆ ಕೇಳಲಾಗ್ತಾ ಇತ್ತು. ಹೀಗಾಗಿ ಇನ್ನೊಮ್ಮೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇನೆ. ನಮ್ಮ ನಡುವೆ ಆ ರೀತಿಯಾದಂಥ ಸಂಬಂಧವೇನೂ ಕೂಡ ಇಲ್ಲ. ಚಂದನ್ ಮತ್ತು ನಾನು ಕೇವಲ ಸ್ನೇಹಿತರಷ್ಟೇ. ಒಂದರ್ಥದಲ್ಲಿ ನನಗೆ ಅಣ್ಣ ಇದ್ದಂತೆ ಅನ್ನುವಂಥ ಮಾತನ್ನು ಚಂದನ್ಗೆ ಸಂಜನಾ ಹೇಳಿದಾಗ ಚಂದನ್ ಶೆಟ್ಟಿಯ ಮುಖ ಬಾಡಿ ಹೋಯಿತು. ಆದರೆ ನಿಜವಾಗ್ಲೂ ಕೂಡ ಇಲ್ಲಿ ಸಂಜನಾ ಇಂಥದ್ದೊಂದು ಕ್ಲಾರಿಟಿಯನ್ನು ಕೊಡುವಂಥ ಅವಶ್ಯಕತೆ ಇತ್ತು, ಕೊಡ್ತಾರೆ. ಅಂದಾಗೆ ಚಂದನ್ ಶೆಟ್ಟಿ ಈ ಮದುವೆಯ ವದಂತಿ ಕುರಿತು ಈಗಲ್ಲ, ಆರಂಭದಿಂದಲೂ ಕೂಡ ಬರ್ತಾನೆ ಇತ್ತು, ಒಂದಲ್ಲ ಒಂದು ವಿಚಾರ. ಯಾವಾಗ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸನ್ನು ಮಾಡ್ಕೊಳ್ತಾರೆ ಅನ್ನುವಂಥ ಸುದ್ದಿ ಬಂತು, ಅದಾದ ಬಳಿಕ ಎರಡನೇ ಮದುವೆ ಬಗ್ಗೆ ಆಗಾಗ ಈ ವಿಚಾರಗಳ ಚರ್ಚೆ ನಡೀತಾನೆ ಇತ್ತು. ಇನ್ಫ್ಯಾಕ್ಟ್ ಸಂಜನಾ ಸಾಕಷ್ಟು ಕಡೆ ಈ ವಿಚಾರವನ್ನು ಹೇಳಿದ್ದಾರೆ. ಈಗ ತಂತ್ರಜ್ಞಾನದಿಂದ ಈ ನಮ್ಮಿಬ್ಬರು ಮದುವೆನೂ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಫೋಟೋಗಳನ್ನು ಸಿದ್ಧಪಡಿಸಿ ಅದನ್ನು ಕೂಡ ಈಗಾಗಲೇ ವೈರಲ್ ಮಾಡಿದರು ಅಂತ ಹೇಳ್ಬಿಟ್ಟು ಸಂಜನಾ ಬೇಸರವನ್ನು ಹೊರಗಡೆ ಹಾಕಿದರು ಈ ಹಿಂದೆನೂ ಕೂಡ. ಅಂದರೆ ಮದುವೆಯ ಪೋಷಕಗಳನ್ನು ಹಾಕಿ ಆ ರೀತಿ ನಮ್ಮನ್ನು ರೆಡಿ ಮಾಡಿ ಈ ಮೂಲಕ ಅದನ್ನು ವೈರಲ್ ಮಾಡಿದರು. ಮಂಗಳೂರಲ್ಲಿ ಮದುವೆ ನಡೆಯಲಿದೆ ಅಂತಲೂ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಎಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಅಂತ ಹೇಳ್ಬಿಟ್ಟು ಬೇಸರವನ್ನು ಕೂಡ ಹೊರಹಾಕಿದರು. ಹೀಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳು ಬಂದಾಗ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಅದ್ಯಾವಾಗ ಸಂಬಂಧಿಕರೆಲ್ಲ ನನಗೆ ಕರೆ ಮಾಡೋದಕ್ಕೆ ಶುರು ಮಾಡಿ ಚಂದನ್ ಶೆಟ್ಟಿ ಜೊತೆಗೆ ಮದುವೆ ಆಗ್ತಿದ್ದೆ ಅಂತೆಲ್ಲ ನಮ್ಮನ್ನು ಕರೀಲೇ ಇಲ್ವಲ್ಲ ಅಂತೇಳಿ ಹೇಳ್ತಾರೋ ಆಗ ನನಗೆ ಸ್ವಲ್ಪ ಗಾಬರಿ ಆಯಿತು ಅಂತೆಲ್ಲ ಹೇಳಿದಂಥ ಸಂಜನಾ ಆನಂದ್, ಈ ಕಾರಣಕ್ಕೆ ಸುಮ್ಮನೆ ಇದ್ದರೆ ಇದೆಲ್ಲ ಇನ್ನೂ ಹೆಚ್ಚಾಗುತ್ತೆ ಅಂತೇಳ್ಬಿಟ್ಟು ಸ್ಪಷ್ಟನೆಯನ್ನು ನೀಡಿ ನಂತರ ಈ ಸುದ್ದಿಗೆ ಇತಿಶ್ರೀ ಹಾಡಲೇಬೇಕಲ್ವ, ಇಲ್ಲ ಅಂತ ಹೇಳಿದ್ರೆ ಎಲ್ಲಿಗೋ ಹೋಗುತ್ತಲ್ವ, ಹಾಗಾಗಿ ಯಾವತ್ತೇ ಸ್ಪಷ್ಟೀಕರಣವನ್ನು ಕೊಟ್ಟರು. ಇನ್ನುಳಿದಂತೆ ನಿವೇದಿತಾ ಗೌಡ ಅವರಿಂದ ದೂರವಾದಂಥ ಚಂದನ್ ಶೆಟ್ಟಿ ಸದ್ಯಕ್ಕೆ ಬ್ಯಾಚುಲರ್ ಜೀವನವನ್ನು ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ಸಂಗೀತ ನಿರ್ದೇಶನ, ಹಾಡು, ಆಮೇಲೆ ಆ್ಯಕ್ಟಿಂಗು ಇದರಲ್ಲಿ ಬ್ಯುಸಿಯಾಗಿದ್ದಾರೆ. ಜೊತೆಗೆ ಮೊನ್ನೆ ಮತ್ತೊಂದು ಸುದ್ದಿ ಕೂಡ ಬಂದಿತ್ತು. ಇವರು ಚಂದನ್ ಶೆಟ್ಟಿ ಮಾಡಿದಂಥ ಹೊಸ ಆಲ್ಬಮ್ನಲ್ಲಿರುವಂಥ ನಟಿಯ ಜೊತೆಗೂ ಕೂಡ ಚಂದನ್ ಮದುವೆ ಆಗ್ತಿದ್ದಾರಂತೆ, ಅವ್ರ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ದಾರಂತೆ ಅನ್ನೋಂಥ ವಿಚಾರನೂ ಕೂಡ ಬಂತು. ಬಟ್ ಅದು ಕೂಡ ಅಲ್ಲಿಗೆ ನಂತರ ತಣ್ಣಗಾಯಿತು. ಇದೆಲ್ಲದರ ನಡುವೆ ಒಂದು ವಿಚಾರ ಮೊನ್ನೆ ನಡೆದೇ ಬಿಡ್ತು. ನಿಮಗೂ ಕೂಡ ಈಗಾಗಲೇ ಹೇಳಿದಂತೆ ಇವರಿಬ್ಬರು ಕೂಡ ಯಾರೋ ನಿವೇದಿತಾ ಮತ್ತು ಚಂದನ್ನು ಕೊನೆಯದಾಗಿ ತಾವು ನಟಿಸಿದಂಥ ಮೂವಿಯ ಕೊನೆಯ ದಿನದ ಶೂಟಿಂಗನ್ನು ಮುಗಿಸ್ಕೊಡ್ತಾರೆ. ಆನಂತರ ಭಾವುಕ ಕ್ಷಣಗಳಿಗೆ ಸಾಕ್ಷಿ ಆಗ್ತಾರೆ. ಅಲ್ಲಿ ಒಂದು ಸಂಗತಿ ನಡೆದುಬಿಡುತ್ತೆ. ಅಲ್ಲಿ ಚಂದನ್ ಶೆಟ್ಟಿ ಒಂದು ಮಾತನ್ನು ಹೇಳ್ತಾರೆ. ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಆ ಮಾತು ಮುಗಿದ ಬಳಿಕ ನಿವೇದಿತಾ ಮತ್ತು ಈ ಚಂದನ್ ಶೆಟ್ಟಿ ಏನಾದರೂ ಒಂದಾಗುವಂಥ ಚಾನ್ಸಸ್ ಇದೆಯೇನೋ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಇದೆಲ್ಲ ಕಳೆದು 2 ದಿನಗಳಾದ ಬಳಿಕ ಚಂದನ್ ಶೆಟ್ಟಿ ಕೊಟ್ಟಂಥ ಮತ್ತೊಂದು ಸ್ಟೇಟ್ಮೆಂಟ್ ಈಗ ಈ ಇಬ್ಬರ ನಡುವಿನ ಈ ಸಂಬಂಧ, ಬಾಂಧವ್ಯ ಹಾಳಾಗೋದಕ್ಕೆ ಎಷ್ಟರ ಮಟ್ಟಿಗೆ ಕಾರಣವಾಗುತ್ತೋ, ಇಲ್ಲಿ ಚಂದನ್ನೇ ಈ ಸಂಬಂಧಗಳು ಹಾಳಾಗೋದಕ್ಕೆ ಕಾರಣವಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂತೆ ಮಾಡಿತು ಇದೊಂದು ಮಾತು. ಹಾಗಾದರೆ ಯಾವುದು ಆ ಮಾತು? ಅದನ್ನು ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಸ್ಟೋರಿ ಬಗ್ಗೆ, ಸಂಜನಾ ಮತ್ತು ಈ ಚಂದನ್ ಬಗ್ಗೆ ಹಬ್ಬಿದಂತಹ ಗಾಸಿಪ್ಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮಗೆ ಇದು ಗಾಸಿಪ್ ಅಲ್ಲ ಅಥವಾ ಈ ರೀತಿ ಇದ್ದಿದ್ದು ಹೌದು, ಅದು ಇವಾಗ ಗಾಸಿಪ್ ಆಗಿದೆ ಅಂತೇಳಿ ಅನಿಸುತ್ತಾ, ಅಥವಾ ನಿಜವಾಗ್ಲೂ ಕೂಡ ಇದು ಗಾಸಿಪ್ ಅಂತಲೇ ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.